ನಮಸ್ಕಾರ ಪ್ರಿಯ ವೀಕ್ಷಕರೇ, ಸವಾಲ್ ಟಿವಿಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಕಾರ್ಯಕ್ರಮದ ಸುದ್ದಿ ನಮ್ಮ ಮೈಸೂರು ಸ್ವಸ್ಥ ಮೈಸೂರು, ನಮ್ಮ ಸ್ವಸ್ಥ ನಮ್ಮ ಸಂಪತ್ತು ಎಂಬ ಕಾರ್ಯಕ್ರಮ ಆಯೋಜಿಸಿರುವ ಮೈಸೂರಿನ ಶಾರದಾ ವಿಲಾಸ್ ಕಾಲೇಜಿನ ಮುಖ್ಯಸ್ಥರು ತೃಪ್ತಿಗೊಂಡಿದ್ದಾರೆ. ಈ ಕಾರ್ಯಕ್ರಮವು ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ಸಹಯೋಗದಲ್ಲಿ ಎಚ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಹಾಗೂ ಆರೋಗ್ಯ ವರ್ಲ್ಡ್ ಇಂಡಿಯಾ ಟ್ರಸ್ಟ್ ಅವರೊಂದಿಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀ ಪ್ರಮೋದಾದೇವಿ ಒಡೆಯರ್ ಹಾಗೂ ಈ ಕಾರ್ಯಕ್ರಮದ ಬ್ರ್ಯಾಂಡ್ ಅಂಬಾಸೆಡರ್ ಆಗಿರುವ ಆಚಾರ್ಯ ಭರತ್ ಶೆಟ್ಟಿ ಅವರು ಆಗಮಿಸಿದರು. ಆರೋಗ್ಯವೇ ಮಹಾಭಾಗ್ಯ ಈ ಸಂದೇಶವನ್ನು ಎಲ್ಲರಿಗೂ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮ್ಮ ಜೂನಿಯರ್ ಫೌಂಡೇಶನ್ ಅಡಿಯಲ್ಲಿ ನಮ್ಮ ಇವತ್ತಿನ ಟೆಕ್ನಿಕ್ ಹಿಂದೂಸ್ತಾನ್ ಅಂತ ಕಂಪನಿ ಹೆಸರು. ಈ ಕಾರ್ಯಕ್ರಮ ಇವತ್ತು ಶಾರದಾ ಇನ್ಸ್ಟಿಟ್ಯೂಷನ್ ಹಾಗೂ ಇನ್ ಅಸೋಸಿಯೇಷನ್ ಅವ್ರ ಜೊತೆಗೆ ಮಾಡಿರೋದು ತುಂಬ ಸಂತೋಷ. ಇದರ ಹಿಂದೆ ಪ್ರೋಗ್ರಾಮ್ ಆಗಿದೆ. ನಮ್ಮ ಉದ್ದೇಶ ಏನು ಅಂದರೆ ಈ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಹೇಳ್ಕೊಟ್ರೆ ಎಲ್ಲ ಅವರು ಮುಂದಿನ ಜನರೇಷನ್ಗೆ ಅವ್ರ ಕಲ್ತಿದ್ದನ್ನು ಮುಂದಿನ ಜನರೇಷನ್ಗೆ ತಲುಪಿಸ್ತಾರೆ. ಅದಕ್ಕೆ ಆಮೇಲೆ ಜನರೇಷನಲ್ಲೂ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಮೋಷನ್ ಪ್ರಿವೆನ್ಷನ್ ಆ್ಯಂಡ್ ಅವೇರ್ನೆಸ್ ಮಾಡ್ತೀವಿ. ತುಂಬ ಸಂತೋಷ. ಎಲ್ಲರ ಸಹಕಾರದಿಂದ ಸ್ವಸ್ಥ ಮೈಸೂರು ಎಂಬ ಕನಸು ನನಸಾಗಲಿ ಎಂಬುದು ಕಾರ್ಯಕ್ರಮದ ಆಶಯವಾಗಿತ್ತು. ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ಸ್ವಸ್ಥ ಮೈಸೂರು ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ. ಅಂದರೆ ಮೈಸೂರಿನ ಎಲ್ಲ ನಾಗರಿಕರಿಗೆ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಲಿ ಬೇರೆ ಯಾರಿಗೇ ಆಗಲಿ ಒಳ್ಳೆಯ ಆರೋಗ್ಯ ಇರಬೇಕನ್ನೋದು ಒಂದು ಇದರ ಉದ್ದೇಶ. ಇದನ್ನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಒಂದು ಏನು ಫೌಂಡೇಶನ್ ಇದೆಯಲ್ಲ ಅದರ ಮುಖಾಂತರ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿತ್ತು. ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ನಂತರ ಟೀಚರ್ಸ್ಗೆ, ಪ್ರತಿ ನಾಗರಿಕರಿಗೂ ಕೂಡ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಆಗಿದೆ. ಅದರಲ್ಲಿ ಕಣ್ಣಿನ ತಪಾಸಣೆ, ನಂತರ ಬೋನ್ ಡೆನ್ಸಿಟಿ ಮ್ಯಾರು, ಡಯಾಬಿಟಿಕ್ ಆಗಲಿ, ಡೆಂಟಲ್ ಆಗಲಿ ಪ್ರತಿಯೊಂದೆಲ್ಲವೂ ನಡೀತಾ ಇದೆ. ಇದರ ಜೊತೆಗೆ ಹಿಂದೂಸ್ತಾನ್ ಕಂಪನಿ ಜೊತೆ ಕೂಡ ಒಂದು ಪ್ಲೆಡ್ಜ್ ಮೇಕಿಂಗ್ ಆಗಿದೆ. ಇದು ಇವತ್ತಿನ ಸಂಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜಮಾತೆ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರು ಬಂದಿದ್ದರು. ಅವ್ರ ಜೊತೆಗೆ ಭರತ್ ಶೆಟ್ಟಿ ಅವರು ಯೋಗ ಗುರುಗಳಿದ್ದರು, ಪ್ರತಿಭಾ ಪರೇರ ಅವರಿದ್ದರು, ನಂತರ ರೆಗ್ಗಿ ಅವರಿದ್ದರು, ಮತ್ತು ಶಾರದಾ ವಿಲಾಸ್ ಸಂಸ್ಥೆಗಳ ಅಧ್ಯಕ್ಷರಾದಂಥ ಡಾಕ್ಟರ್ BM ಸುಬ್ರಾಯ ಅವರಿದ್ದರು. ಇಷ್ಟು ಇವತ್ತಿನ ಕಾರ್ಯಕ್ರಮ. ಸುಮಾರು 100 ಜನ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಏನಂದರೆ ಕೆಲವು ಅವೇರ್ನೆಸ್ ಟಾಕ್ಸ್ ಇರುತ್ತೆ. ಉದಾಹರಣೆಗೆ ನಮ್ಮ ಆರೋಗ್ಯನ ಹೇಗೆ ನೋಡ್ಕೊಳ್ಳೋದು ಅಂತ ನಮಗೆ ಗೊತ್ತಿದೆ. ಸುಮಾರು ಮೊಬೈಲ್ಗಳ ಸಮಸ್ಯೆಯಿಂದಾಗಲಿ, ಆಮೇಲೆ ಯಾವುದೇ ರೀತಿ ವ್ಯಾಯಾಮ ಇಲ್ಲದೇ ಇರೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಅದನ್ನು ಅರಿವು ಮೂಡಿಸ್ತಾರೆ ಡಾಕ್ಟರ್ಸ್ಗಳು. ಜೊತೆಗೆ ಅವರ ಆರೋಗ್ಯ ಕೂಡ ತಪಾಸಣೆ ಆಗುತ್ತೆ. ಸುಮಾರು ಸರಿ ಏನಾಗುತ್ತೆ, ಯಂಗ್ ಮಕ್ಕಳ ಹತ್ರ ಆರೋಗ್ಯ ತಪಾಸಣೆ ರೆಗ್ಯುಲರಾಗಿ ಆಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗುತ್ತೆ, ಜೊತೆಗೆ ಅವರಿಗೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕನ್ನೋದು ಒಂದು ಅರಿವು ಮೂಡುತ್ತೆ. ಇದು ಕಾರ್ಯಕ್ರಮದ ಉದ್ದೇಶ. ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮಗಳ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಸವಾಲ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಮಸ್ಕಾರ.